ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆಯಿತು ಯಾವುದೇ ಥರದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ಇವತ್ತು ನನಗೆ ಇಷ್ಟವಾಗಿರೋ ರಾಕ್ ಕ್ಲೈಂಬಿಂಗ್ ವೀಡಿಯೋ ಮುಖಾಂತರ ಮತ್ತೆ ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಲು 1K ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೆ. ಸಬ್ಸ್ಕ್ರೈಬ್ ಮಾಡಿದವ್ರಿಗೆ, ಸಪೋರ್ಟ್ ಮಾಡಿದವ್ರಿಗೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಸಹಕಾರ ಹೀಗೆ ಇರಲಿ. ಹೊಸದಾಗಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ರಾಕ್ ಕ್ಲೈಂಬಿಂಗ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಈ ಟ್ರೆಕ್ಕಿಂಗ್ ಮಾಡೋರಿಗೆ, ಬೆಟ್ಟ ಹತ್ತೋರಿಗೆಲ್ಲ ಗೊತ್ತಿರುತ್ತೆ. ಕಷ್ಟಕರವಾದ ಬಂಡೆಗಳನ್ನು ಹತ್ತೋದು. ನನಗೆ ದೊಡ್ಡ ದೊಡ್ಡ ಬಂಡೆ ಹತ್ಬೇಕಂತ ಇಷ್ಟ ಆಗಲ್ಲ, ಸಣ್ಣ ಪುಟ್ಟ ಬಂಡೆನ ಹತ್ತೋಕ್ಕೆ ಟ್ರೈ ಮಾಡ್ತೀನಿ. ಈ ಬಂಡೆ ಇರೋದು ಗಂಗಾವತಿಯಲ್ಲಿ ಮಾತುಕೊಂಡ ಅಂತ ಸ್ಕೂಲ್ ಇದೆ, ಅದು ಹಿಂದುಗಡೆ ಇದೆ ಬಂಡೆ ಇದು. ಮೊದಲು ಶೂ ಹಾಕೊಂಡು ಟ್ರೈ ಮಾಡಿದೆ, ಆಗಲಿಲ್ಲ, ಗ್ರಿಪ್ ಸಿಗಲಿಲ್ಲ. ಆಮೇಲೆ ಶೂ ಬಿಚ್ಚಿದ ಮೇಲೆ ಖಾಲಿ ಗ್ರಿಪ್ ಸಿಕ್ತು. ಇದಕ್ಕೂ ಮುಂಚೆ ಈ ಬಂಡೆಯನ್ನು 2 ಸಾರಿ ಹತ್ತಕ್ಕೆ ಟ್ರೈ ಮಾಡಿದ್ದೆ, ತುಂಬ ವರ್ಷದಿಂದ. ಮೊದಲನೇ ಸಾರಿ ಆಗಿದ್ದಿಲ್ಲ, 2ನೇ ಸಾರಿ ಟ್ರೈ ಮಾಡಿದೆ, ಆಯಿತು. ತುಂಬ ಜನಕ್ಕೆ ಕ್ಲೈಂಬಿಂಗ್ ಅಂದರೆ ಭಾಳ ಇಷ್ಟ. ನಮ್ಮ ಗಂಗೋತ್ರಿ ಸುತ್ತಮುತ್ತಲೆಲ್ಲ ಕ್ಲೈಂಬಿಂಗ್ ಮಾಡ್ಬೇಕಂದ್ರೆ ಹಂಪೆ ಕಡೆ ಹೋಗ್ತಾರೆ. ಅಲ್ಲಿ ಕ್ಲೈಂಬಿಂಗ್ ಮಾಡಿಸೋರು ಇರ್ತಾರೆ, ಮತ್ತು ಸೇಫ್ಟಿ ಎಲ್ಲ ಯೂಸ್ ಮಾಡ್ತಾರೆ. ನಿಮಗೇನಾದರೂ ಕ್ಲೈಂಬಿಂಗ್ ಮತ್ತು ಟ್ರೆಕ್ಕಿಂಗ್ ಇಷ್ಟ ಇದ್ದರೆ ನನ್ನ ಜೊತೆ ಬರ್ಬೋದು. ನಿಮಗೆ ಕಡಿಮೆ ಅಮೌಂಟಲ್ಲಿ ಟ್ರೆಕ್ಕಿಂಗ್, ಕ್ಲೈಂಬಿಂಗ್ ಜೊತೆಗೆ ಐತಿಹಾಸಿಕ ಸ್ಥಳಗಳನ್ನು ತೋರಿಸ್ತೀನಿ, ಸುತ್ತಮುತ್ತ ಇರೋವೆಲ್ಲ. ಈ ಬಂಡೆಗಳೆಲ್ಲ ದೂರದಿಂದ ನೋಡಿದ್ರೆ ಚಿಕ್ಕ ಅನ್ನಿಸ್ತವೆ, ಹತ್ಬೋದು ಅನ್ನಿಸ್ತವೆ. ಹತ್ರ ಹೋದಾಗಲೇ ಅದು ಗೊತ್ತಾಗೋದು ಎಷ್ಟು ದೊಡ್ಡದಿದೆ ಅಂತೇಳಿ. ಈ ಬಂಡೆ ನೋಡೋಕ್ಕೆ ಚಿಕ್ಕದು ಅನ್ನಿಸುತ್ತೆ ನಿಮಗೆ, ತುಂಬ ಕಷ್ಟ ಇದೆ. ಈ ಬಂಡೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಅವಾಗ ತುಂಬ ಕಷ್ಟ ಇದೆ, ಗ್ರಿಪ್ಪಿಲ್ಲ. ಅದಾದಮೇಲೆ ಮಿಡಲ್ ಪಾಯಿಂಟ್ ಇದೆ, ಅಲ್ಲಿ ನಿಂದಿರ್ಬೋದು. ಅಲ್ಲಿ ಅದಾದಮೇಲೆ 2 ಬಂಡೆಗಳ ಮಧ್ಯೆ ಹತ್ತಬೇಕು. ಯಾವುದು ಗ್ರಿಪ್ಪಿಲ್ಲ, ಕಾಲಿಡೋಕ್ಕೆ ಮತ್ತು ಕೈಲಿ ಹಿಡ್ಕೊಳೋಕ್ಕೆ ಏನೂ ಗ್ರಿಪ್ಪಿಲ್ಲ. ಕಾಲಿಂದ ಮುಂದೆ ಬಂಡೆನ ಒದ್ದು ಬೆನ್ನಿಗೆ ಸಪೋರ್ಟ್ ತೊಗೊಂಡು ನಿಧಾನವಾಗಿ ಹತ್ಕೊಂತ ಹೋಗಬೇಕು. ಸ್ವಲ್ಪ ಸ್ಲಿಪ್ ಆದ್ರೂ ಕೆಳಗೆ ಬೀಳ್ತೀವಿ. ಈ ಬಂಡೆನ ಹತ್ಬೇಕಂತ ಹೋದಾಗ ಖುಷಿಯಿಂದ ಹೋಗ್ತೀವಿ. ಸ್ಟಾರ್ಟಿಂಗೂ ಫುಲ್ಲು ಆಸಕ್ತಿಯಿಂದ ಹತ್ತಕ್ಕೆ ಟ್ರೈ ಮಾಡ್ತೀವಿ. ಹತ್ತಿದ ಮೇಲೆ ನಡುವೆ ಸಿಗಿ ಬೀಳ್ತೀವಲ್ಲ, ಆವಾಗ ಹೃದಯ ಬಾಯಿಗೆ ಬರುತ್ತೆ, ಬಿದ್ರಂಗಂತ ಭಯ ಬರುತ್ತೆ, ಕೈಕಾಲು ನಡುಕ್ತವೆ, ಇದೆಲ್ಲ ಆಗುತ್ತೆ. ಇದೆಲ್ಲ ಆದ್ರೂ ಹತ್ಬೇಕನ್ನೋ ಛಲ ಜೊತೆಗಿರುತ್ತೆ. ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ಹತ್ತೀವಿ. ಹತ್ತಕ್ಕಾಗಿಲ್ಲ ಅಂದರೆ ಕೆಳಗೆ ಇಳಿತೀವಿ ವಾಪೀಸು. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು, ಕೈಲಿ ಹಿಡ್ಕೊಳಕ್ಕೆ ಯಾವುದು ಗ್ರಿಪ್ ಇಲ್ಲ, ಮತ್ತು ಕಾಲಲ್ಲಿ ಇಡೋಕ್ಕೆ ಯಾವುದು ಗ್ರಿಪ್ ಇಲ್ಲ. ಜೊತೆಗೆ ಮಳೆ ಬಂದು ನೀರು ಬಿದ್ದು ಬಂಡೆ ಹಸೆ ಆಗಿದೆ, ಅದು ಜಾರುತ್ತೆ, ಅದೊಂದು ಸಮಸ್ಯೆ. ಈ ಜೊತೆಗೆ ಕಲ್ಲಿಂದು ಪುಡಿ ಎಲ್ಲ ಕಿತ್ಕೊಂಡು ಬರುತ್ತೆ ಕಾಲಿಟ್ಟು ಫೋರ್ಸಿಗೆ. ಈ ಬಂಡೆ ಹತ್ತಬೇಕಾದ್ರೆ ಮಧ್ಯಭಾಗದಲ್ಲಿ ಸಿಗೆ ಬಿದ್ದಾಗ ಅನಿಸುತ್ತೆ, ಯಾಕಾದರೂ ಹತ್ತಿದಪ್ಪ ಬಂಡೆ, ಎದಕ್ಕೆ ಬಂದ್ವಿ ಇಲ್ಲ ಅಂತೇಳಿ. ಹತ್ತಿದ ಮೇಲೆ ಅದು ಯಾವುದು ಕಾಣಲ್ಲ, ತುಂಬ ಖುಷಿ ಆಗುತ್ತೆ. ಇಷ್ಟಪಟ್ಟು ಕಷ್ಟಪಟ್ಟು ಒದ್ದಾಡಿ ಜೀವನ ಕೈಲಿಡ್ಕೊಂಡು ಹಂಗೂ ಹಿಂಗೆ ಮಾಡಿ ಕೊನೆಗೆ ಬಂಡೆ ಹತ್ತಿದೆ. ಈ ಕ್ಲೈಂಬಿಂಗ್ ಮಾಡೋದು ಏನು ದೊಡ್ಡ ಸಾಧನೆ ಅಲ್ಲ, ಇದರಿಂದ ಯಾರಿಗೂ ಉಪಯೋಗವೂ ಇಲ್ಲ. ನನ್ನ ಖುಷಿಗೆ ಮಾಡೋದಿದು. ನೀವು ಯಾವುದಾದ್ರೂ ರೀಲ್ಸ್ ಸಪೋರ್ಟ್ ಮಾಡ್ತೀರಾ, ಯಾವುದಾದ್ರೂ ವೀಡಿಯೋಸ್ ನೋಡಿ ಅದಕ್ಕೆ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಅದರಿಂದ ನಿಮ್ಗೆ ಯಾವುದು ಯೂಸ್ ಇರಲ್ಲ. ಈ ದುರ್ಗದಲ್ಲಿ ಬಂಡೆ ಹತ್ತಾರಲ್ಲ ಜ್ಯೋತಿರಾಜು, ಅವ್ರಿಗೂ ಸಪೋರ್ಟ್ ಮಾಡ್ತೀರಾ. ನಾನು ಅವರಷ್ಟು ದೊಡ್ಡ ಬಂಡೆ ಹತ್ತಕ್ಕಾಗಲ್ಲ, ಟ್ರೈ ಮಾಡ್ತೀನಿ, ನನಗೂ ಸಪೋರ್ಟ್ ಮಾಡಿ. ಆಮೇಲೆ ನಾನು ಇದು ಬಿಟ್ಟು ಪ್ರಾಣಿಗಳಿಗೆ ರಕ್ಷಣೆ ಕೊಡ್ತೀನಿ, ನನಗೆಲ್ಲ ಸಹಾಯ ಮಾಡ್ತೀನಿ. ಅದಕ್ಕಾದರೂ ನೀವು ಸಪೋರ್ಟ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ಲರೂ ನೋಡಿ ಶೇರ್ ಮಾಡಿ. ಈ ಬಂಡೆಗಳಾಗಲಿ ಮತ್ತು ಮರಗಳಾಗಲಿ ಇವನ್ನ ಹತ್ತೋಕ್ಕಿಂತ ನಮಗೆ ಇಳಿಯೋದೇ ತುಂಬ ಕಷ್ಟ. ಕಾರಣ
ಈ ಬಂಡೆಗಳು ಮತ್ತು ಮರಗಳು ಹತ್ತೋ ಮುಂದ್ಗಡೆ ನಮಗೆ ಮುಂದೆ ಕಾಣುತ್ತೆ ಏನಿದೆ ಅಂತೇಳಿ. ಮತ್ತು ಕೈ ಗ್ರಿಪ್ ಸಿಗುತ್ತೆ, ಕಾಲಿಗೂ ಗ್ರಿಪ್ ಸಿಗುತ್ತೆ. ಆಯಾಸ ಆದ್ರೂ ಕಷ್ಟ ಆದ್ರೂ ಈಸಿಯಾಗಿ ಹತ್ಬೋದು. ಇಳೆ ಮುಂದ್ಗಡೆ ನಮ್ಗೆ ಕೆಳಗಿಂದ ಏನೂ ಕಾಣಲ್ಲ, ಕೆಳಗೆ ಕಾಲಿಡೋಕ್ಕೆ ಗ್ರಿಪ್ ಸಿಗೋಲ್ಲ, ಕೆಳಗೆ ನೋಡೋಕ್ಕೂ ಆಗೋಲ್ಲ. ತುಂಬ ಕಷ್ಟ. ತುಂಬ ಕಷ್ಟಪಟ್ಟು ಜೊತೆಗೆ ಇಷ್ಟಪಟ್ಟು ಬಂಡೆನ ಹತ್ತಿಳಿದೆ. ನಿಮಗೆ ವಿಡಿಯೋ ನೋಡೋಕ್ಕೆ ಕಷ್ಟ ಆಗಲ್ಲ ಅನಿಸುತ್ತೆ. ನಿಮ್ಗೆ ಯೂಸ್ ಇಲ್ಲದೆ ಇದ್ರೂ ಬೇರೆ ಬೇರೆ ವೀಡಿಯೋಸಲ್ಲಿ ನೋಡ್ತೀರಾ. ಹಾಗೆ ನನ್ನ ಚಾನಲ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಇವಾಗಿನ ಮಕ್ಕಳು ಮೊಬೈಲ್ ನೋಡಿ ಹಾಳಾಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಬಂದು ದುಡ್ಡಿಗಾಗಿ ಚಿಕ್ಕ ಮಕ್ಕಳ ಕೈಲೇ ಹೊಲಸು ಕಂಟೆಂಟ್ ಮಾಡಿಸ್ತಾರೆ, ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಾರೆ, ಆಮೇಲೆ ಹೊಲಸು ಸಂದೇಶನ ಕೊಡ್ತಾರೆ, ಡಬಲ್ ಮೀನಿಂಗ್ ಡೈಲಾಗ್ ಗಳಿಸ್ತಾರೆ, ಬಾಡಿ ಎಕ್ಸ್ಪೋಸಿಂಗ್ ಮಾಡ್ತಾರೆ. ಇದರಿಂದ ಮಕ್ಕಳು ಹಾಳಾಗ್ತಾರೆ. ದಯವಿಟ್ಟು ಇಂಥ ಚಾನಲ್ಗಳಿಗೆ ಪೇಜ್ಗಳಿಗೆ ಫಾಲೋ ಆಗಿಬಿಡಿ. ನಿಮ್ಮ ಮಕ್ಕಳಿಗೆ ಅದನ್ನು ಫಾಲೋ ಮಾಡಿ ಅಂತ ಹೇಳಬೇಡಿ. ನನ್ನ ಚೆನ್ನಾರ್ಥ ಯೂಟ್ಯೂಬ್ ಚಾನಲಲ್ಲಿ ಚೆನ್ನಾರ್ಥ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ಬ್ರೂಸ್ ಅಂತೇಳಿ ಫೇಸ್ಬುಕ್ ಪೇಜ್ ಇದೆ. ಅದರಲ್ಲಿ ಯಾವುದರಲ್ಲೂ ಹೊಲಸು ಕಂಟೆಂಟ್ ಇಲ್ಲ, ಹೊಲಸು ಪದ ಇಲ್ಲ, ಹೊಲಸು ಸಂದೇಶ ಇಲ್ಲ, ವಲ್ಗರ್ ಡ್ಯಾನ್ಸ್ ಇಲ್ಲ, ಡಬಲ್ ಮೀನಿಂಗ್ ಡೈಲಾಗ್ ಇಲ್ಲ. ಇದರಲ್ಲಿ ಪ್ರಾಣಿ ಪಕ್ಷಿಗಳ ರಕ್ಷಣೆ ಬಗ್ಗೆ, ಪರಿಸರದ ಕಾಳಜಿ ಬಗ್ಗೆ, ಸಮಾಜದ ಕಳಕಳಿ ಬಗ್ಗೆ, ಬಾಡಿ ಫಿಟ್ನೆಸ್ ಬಗ್ಗೆ, ಐತಿಹಾಸಿಕ ಸ್ಥಳಗಳ ಬಗ್ಗೆ ನನ್ನ ವೀಡಿಯೋಸಿಂದ ಮಕ್ಕಳು ಒಳ್ಳೆಯದನ್ನು ಕಲಿತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.